ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಸಮಾಜದಲ್ಲಿ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಸಮಾಜ ಉದ್ಧಾರ ಆಗಲ್ಲ. ಮೊದಲಿಗೆ ನಾವು ಎಲ್ಲರೂ ಒಂದೇ ಅನ್ನೋ ಮನೋಭಾವನೆ ಎಲ್ರಿಗೂ ಬರ್ಬೇಕು. ಆಗ್ಲೇ ಎಲ್ರೂ ಒಟ್ಟಾಗಿ ಬೆಳೆಯೋದಕ್ಕೆ ಸಾಧ್ಯ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ತುಂಬಾ ಚೆನ್ನಾಗಿ ಮಾತಾಡಿದಂತ ಸೌಂದರ್ಯ ಅವ್ರಿಗೆ ಧನ್ಯವಾದಗಳು. ಅಕ್ಕ ಒಂದ್ ಸ್ವಲ್ಪ ಮೆಟ್ಲ ಹತ್ರ ಹೋಗ್ತೀರಾ? ಯಾಕೆ? ಅಲ್ಲಿ ನಿಮ್ಗೊಬ್ರು ಕಾಯ್ತಿದ್ದಾರೆ. ನನ್ಗೋಸ್ಕರನಾ? ಯಾರು? ಅಕ್ಕ ಎಲ್ಲ ಗೊತ್ತಾಗತ್ತೆ, ಹೋಗಿ. ಅಲ್ಲ ದೀಪಾ, ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ, ಅರ್ಧದಲ್ಲೇ ಹೇಗೆ ಹೋಗೋದು? ಅಕ್ಕ, ದೊಡ್ಡ ಮನೆಯ ಮತ್ತೊಬ್ಬ ಸೊಸೆ ಆಗಿರುವಂತಹ ಶ್ರೀಮತಿ ದೀಪಾ ಅವ್ರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮಿ ಸರ್, ಮಗನ್ ಸ್ವಲ್ಪ ನೋಡ್ಕೊಂತೀರಾ? ಅಲ್ಲ, ಪ್ರೋಗ್ರಾಮ್ ಇತ್ತು. ರೆಸ್ಟ್ ರೂಮ್ಗೆ ಹೋಗಿ ಬರ್ತೀನಿ. ಸರಿ, ಹೋಗಿ ಬನ್ನಿ. ಹಾಯ್, ವಾಟ್ಸ್ ಯುವರ್ ನೇಮ್? ಕ್ಲಾಸ್ ಓದ್ತಿದ್ಯಾ? ಒಂದೇ ಮನೆತನದ ಇಬ್ಬರು ಸೊಸೆಯಂದಿರು ಶ್ರೀಮತಿ ದೀಪಾ ಅವರು ಹಾಗೂ ಶ್ರೀಮತಿ ಸೌಂದರ್ಯ ಅವರನ್ನ ಒಂದೇ ವೇದಿಕೆ ಮೇಲೆ ನೋಡೋದು ನಮ್ಮೆಲ್ಲರಿಗೂ ಖುಷಿಯಾದ ವಿಚಾರ ಅಲ್ವಾ ಮೇಡಮ್? ಮೇಡಮ್ ಅಲ್ಲೇ ಯಾಕೆ ನಿಂತಿದ್ರ? ಬನ್ನಿ ಸ್ಟೇಜ್ ಮೇಲೆ. ದೀಪಾ ಹೋಗು. ಅಕ್ಕ ನಾನು ಯಾಕಕ್ಕ, ನಾನು ಇಲ್ಲೇ ಇರ್ತೀನಿ. ನೀವು ಮೊದಲು ಮೆಟ್ಲ ಹತ್ರ ಹೋಗಿ. ನಾನು ಹೋಗ್ತೀನಿ, ಫಸ್ಟ್ ನೀವು ಹೋಗು. ಕರೆದ ಮೇಲೆ ಹೋಗಲ್ಲ ಅಂದ್ರೆ ಸರಿ ಹೋಗಲ್ಲ. ಬಾ ಅಕ್ಕ, ಬಾ ನೀನು. ನಾನು ಹೋಗ್ತೀನಿ, ನೀವು ಮೊದಲು ಮೆಟ್ಲ ಹತ್ರ ಹೋಗಿ. ನಿನ್ನ ಕೂರಿಸ್ಬಿಟ್ಟು ಹೋಗ್ತೀನಿ, ಸರಿನಾ? ಸರಿ, ಹೋಗ್ಬೇಕು. ಆಯ್ತು, ಬಾ ಬಾ ಬಾ. ಹೋಗ್ತೀನಿ. ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡ್ಬೋದಾ ದೀಪಾ ಮೇಡಮ್? ಅಯ್ಯೋ, ನನ್ಗೆ ಈ ಥರ ಎಲ್ಲ ಮಾತಾಡಕ್ ಬರಲ್ಲ, ಕ್ಷಮಿಸಿ. ಓಕೆ ಮ್ಯಾಮ್, ನೋ ಪ್ರಾಬ್ಲಮ್. ಈಗ ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಹೋಗೋಣ. ಶ್ರೀಮತಿ ಸೌಂದರ್ಯ ಅವರಿಂದ ಪ್ರಶಸ್ತಿ ಪ್ರದಾನ ಸಮಾರಂಭ. ಸೌಂದರ್ಯ ಮೇಡಮ್, ದಯವಿಟ್ಟು ವೇದಿಕೆ ಮುಂದೆ ಬನ್ನಿ. ಮಿಸ್ಟರ್ ಧನಂಜಯ್, ಮಿಸ್ಟರ್ ರವಿಚಂದ್ರನ್, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.